ಹಲೋ, ನಾನು ಗೀತಾ. ಎಲ್ರಿಗೂ ನಮಸ್ಕಾರ. ಗೀತಾ ಸ್ವಾಬಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನಮ್ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ನಮ್ಮ ಮನೆಯ ಎಂಟ್ರೆನ್ಸು. ಬನ್ನಿ, ನಿಮಗೆ ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಎಂಟ್ರಿ ಆಗ್ತಾ ಇದ್ದಂಗೆ ಹಾಲ್ ಸಿಗತ್ತೆ. ಇದು ನಮ್ಮ ಮನೆಯ ಹಳೆಯ ಸೋಫಾ, ನಾವು ಮೊದಲಿಂದನೂ ತೊಗೊಂಡಿರೋದು. ಇದ್ರ ಮೇಲೆ ನಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ, ಹಾಗಾಗಿ ನಾವು ಹಾಗೆ ಇಟ್ಕೊಂಡಿದ್ದೀವಿ. ನೋಡಿ, ಇದು ನಮ್ಮ ಮನೆಯ ಹಾಲು. ಬನ್ನಿ, ನಾನು ನಿಮಗೆ ನಮ್ಮ ಮನೆಯ ಪುಟ್ಟ ದೇವ್ರ ಮನೆನ ತೋರಿಸ್ಕೊಡ್ತೀನಿ. ಇದು ನಮ್ಮ ಸೀದಾ ಸಾದಾ ದೇವ್ರ ಮನೆ. ಇಲ್ಲಿ ನಾವು ಟಿ ವಿ ಹಾಕ್ಕೊಂಡಿದ್ದೀವಿ. ಹಾಗೆ ಅದು ನಮ್ಮ ಡೈನಿಂಗ್ ಟೇಬಲ್ಲು. ನಾವು ಡೈಲಿ ಏನು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡಲ್ಲ. ಯಾರಾದರೂ ಗೆಸ್ಟ್ ಬಂದಿದ್ದರೆ ಅವ್ರಿಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಥರ ಇದ್ದಾಗ ಮಾತ್ರ ನಾವು ಡೈನಿಂಗ್ ಟೇಬಲನ್ನು ಯೂಸ್ ಮಾಡ್ತೀವಿ. ಬನ್ನಿ, ಅವಾಗ ಇಲ್ಲೊಂದು ರೂಮ್ ಇದೆ. ಇದು ನಮ್ಮ ಕಂಪ್ಯೂಟರ್ ರೂಮು. ಮತ್ತು ಇಲ್ಲಿ ನನ್ನ ಮಗಳು ಇಲ್ಲೇ ಸ್ಟಡಿ ಮಾಡ್ಕೊಳ್ಳೋದು. ಅವಳದೇನಾದ್ರು ಡ್ರಾಯಿಂಗ್ ಇದ್ದರೆ ಏನೇ ಇದ್ರೂ ಅವಳು ಜಾಸ್ತಿ ಈ ರೂಮಲ್ಲೇ ಅವಳು ಟೈಮನ್ನು ಸ್ಪೆಂಡ್ ಮಾಡ್ತಾಳೆ. ಬನ್ನಿ, ಇವಾಗ ನಾವು ಒಳಗಡೆ ಹೋಗೋಣ. ಇದು ಒಂದು ಪ್ಯಾಸೇಜು. ನನ್ನ ಮಗನ ರೂಮಿಗೆ ನಾವು ಇವಾಗ ಹೋಗೋಣ. ಇದು ನನ್ನ ಮಗನ ರೂಮು. ಅವನಿವಾಗ SSLC, ಹಾಗಾಗಿ ಅವನು ಒಬ್ಬನೇ ಮಲ್ಕೋತಾನೆ. ಅವನಿಗೆ ಸ್ಟಡಿ ಮಾಡೋದಕ್ಕೆ ಅಂತ ಸ್ಟಡಿ ಟೇಬಲ್ಲು, ಚೇರು ಎಲ್ಲ ಹಾಕ್ಕೊಟ್ಟಿದ್ದೀವಿ. ಇಲ್ಲಿ ಫುಲ್ ವಿಂಡೋ ಇದೆ, ಬಾಲ್ಕನಿ ಏನೂ ಇಲ್ಲ. ಫುಲ್ ವಿಂಡೋ ಇರೋದ್ರಿಂದ ಇಲ್ಲಿ ಗಾಳಿ ಬೆಳಕು ಏನೂ ತೊಂದರೆ ಇಲ್ಲ. ಈಗ ಫುಲ್ ಗ್ಲಾಸ್ ಕವರ್ ಇದೆ. ಮಳೆಗಾಲದಲ್ಲಿ ಏನು ನೀರು ಒಳಗಡೆ ಬರಲ್ಲ. ಹಾಗೆ ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಇದೆ. ಬಾತ್ ಏರಿಯಾವನ್ನು ನಾವು ಗ್ಲಾಸಿಂದ ಪಾರ್ಟಿಷನ್ ಮಾಡಿದ್ದೀವಿ. ನೀರೆಲ್ಲ ಈ ಕಡೆ ಬರಬಾರ್ದು ಸ್ನಾನ ಮಾಡುವಾಗ ಅಂದ್ಬಿಟ್ಟು. ಇಲ್ಲಿ ಟಾಯ್ಲೆಟು, ವೆಸ್ಟರ್ನ್ ಟಾಯ್ಲೆಟ್ ಇದೆ. ಬನ್ನಿ, ನಾನು ನಿಮಗೆ ಇವಾಗ ಕಾಮನ್ ಬಾತ್ರೂಮು, ಟಾಯ್ಲೆಟನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಇದೆ, ಹಾಗೆ ಟಾಯ್ಲೆಟ್ ಇದೆ. ಇಲ್ಲಿ ಒಂದು ಕಾಮನ್ ಸಿಂಕು ಇದೆ.
ಕಾಮನ್ ಸಿಂಕ್ ಇದೆ ಇಲ್ಲಿ. ಬನ್ನಿ ನಾವಿವಾಗ ಕಿಚನ್ಗೆ ಹೋಗೋಣ. ಕಿಚನ್ ಸ್ಪೇಷಿಯಸ್ ಆಗಿದೆ. ನಾವೆಲ್ಲ ಡೈಲಿ ಕೆಳಗಡೆ ಕೂತ್ಕೊಂಡ್ಬಿಟ್ಟೆ ಊಟ ತಿಂಡಿ ಮಾಡ್ತೀವಿ. ಯಾರಾದರೂ ಗೆಸ್ಟ್ ಬಂದಾಗ ಅವ್ರಿಗೆ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಥರ ಇದ್ದಾಗ ಮಾತ್ರ ನಾವು ಡೈನಿಂಗ್ ಟೇಬಲನ್ನು ಯೂಸ್ ಮಾಡ್ತೀವಿ. ಇಲ್ಲೊಂದು ಚಿಕ್ಕ ಜಾಗ ಇದೆ, ಇಲ್ಲಿ ನಾವು ವಾಷಿಂಗ್ ಮೆಷಿನ್ ಇಟ್ಕೊಂಡಿದ್ದೀವಿ. ಇಲ್ಲಿಂದ ಆಚೆ ನೋಡಿದ್ರೆ ಇಲ್ಲೊಂದು ಖಾಲಿ ಸೈಟ್ ಇದೆ. ಇಲ್ಲಿ ವ್ಯೂ ಚೆನ್ನಾಗಿದೆ, ಒಳ್ಳೆ ಗಾಳಿ ಬರುತ್ತೆ, ಒಳ್ಳೆ ನೆರಳು ಸಿಗುತ್ತೆ. ಬನ್ನಿ ನಾನು ನಿಮಗೆ ಇವಾಗ ಮಾಸ್ಟರ್ ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ. ನೋಡಿ, ಇದು ನಮ್ಮ ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ನಮಗೆ ಸೀಲಿಂಗ್ ಫ್ಯಾನ್ ಇಟ್ಕೊಳ್ಳೋಕ್ಕಾಗಲ್ಲ, ಆ ಥರ ಸ್ಪೇಸ್ ಇಲ್ಲ. ಹಾಗಾಗಿ ನಾವು ಟೇಬಲ್ ಫ್ಯಾನನ್ನೇ ಇಟ್ಕೊಂಡಿದ್ದೀವಿ. ಇದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲೆಲ್ಲ ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಇಟ್ಕೋಬಹುದು ನಾವು. ಇದು ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟ್ ಇದೆ. ಮಾಸ್ಟರ್ ಬೆಡ್ರೂಮ್ದು ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟ್. ಬನ್ನಿ ನಾವು ಆಚೆ ಹೋಗೋಣ. ನಾನು ನಿಮಗೆ ಬಾಲ್ಕನಿಯನ್ನು ತೋರಿಸೇ ಇಲ್ಲ. ಹಾಲಿಗೆ ಅಟ್ಯಾಚ್ ಆಗಿರುವಂತಹ ಒಂದು ಬಾಲ್ಕನಿ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಬಾಲ್ಕನಿ. ನಾನು ಹೇಳಿದ್ನಲ್ಲ ಆವಾಗಲೇ ಒಂದು ಖಾಲಿ ಸೈಟ್ ಇದೆ ಆಚೆಯಿಂದ, ಅದರಿಂದ ನಮಗೆ ಚೆನ್ನಾಗಿ ಗಾಳಿ ಬರುತ್ತೆ, ಗ್ರೀನರಿನೂ ಚೆನ್ನಾಗಿದೆ. ಈ ಕಡೆಯಿಂದ ನಮ್ಮ ಹಾಲ್ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಬನ್ನಿ ನಾನು ನಿಮಗೆ ನಮ್ಮ ಫ್ಯಾಮಿಲಿ ಫೋಟೋನ ತೋರಿಸ್ತೀನಿ. ಡೈನಿಂಗ್ ಟೇಬಲ್ ಮೇಲೆ ನನ್ನ ಸ್ಟಿಚಿಂಗ್ ಮಷೀನನ್ನು ಇಟ್ಕೊಂಡಿದ್ದೀನಿ, ನಾನು ಇಲ್ಲೇ ಸ್ಟಿಚ್ ಮಾಡೋದು. ಹಾಗೆ ಏನಾದರೂ ಡ್ರಾಯಿಂಗ್ ಮಾಡೋದಿದ್ರೆ ಏನೇ ಇದ್ರೂ ಇಲ್ಲೇ ಮಾಡ್ತೀನಿ. ನಾನು ಹೇಳಿದ್ನಲ್ಲ ನಮ್ಮ ಫ್ಯಾಮಿಲಿ ಫೋಟೋ ಅಂತ, ಇದು ನನ್ನ ಮಗಳು 6 ಮಂತ್ ಇರೋವಾಗ ತೆಗ್ದಿರೋ ಫೋಟೋ. ಇವಾಗ ಅವಳು 7th ಸ್ಟ್ಯಾಂಡರ್ಡ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.